बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। स्वागत है आपका बी न्यूज़ नेशन में। मैं हूं आबिद हुसैन। सरकार के सामने लॉ जिहाद पर प्रतिबंध लगाने का लक्ष्य। नलिन कुमार कतील। राज्य की येडियुरप्पा के नेतृत्व वाली भाजपा सरकार ने कर्नाटक को एक आधुनिक राज्य बना रही है और गौ हत्या पर प्रतिबंध लगा दिया गया है। आगे लॉ जिहाद पर भी प्रतिबंध लगाने का लक्ष्य है, जो बहुत जल्द पूरा होगा। नलिन कुमार कतील का बयान आज बीजापुर में आयोजित एक सभा को संबोधित करते हुए बीजेपी राज्य अध्यक्ष नलिन कुमार कतील ने कहा कि गांधी जी और उनके बलिदान को इस्तेमाल करके कांग्रेस इतने दिन से लोगों को लूट रही थी। अटल बिहारी वाजपेयी और मोदी जी ने आकर जनता के आंखें खोल दी। कांग्रेस अब आखिरी तक विपक्ष में ही बने रहेगी। 12 करोड़ सदस्यों से जुड़ा भाजपा संगठन दुनिया में सबसे बड़ी पार्टी बनी है। देश की जनता और युवकों का भरोसा ही हमें आज इस मकाम पर ला पहुंचाया है। आने वाले दिनों में 15 से 20 कांग्रेसी विधायक बीजेपी में शामिल होने का भी इशारा दिया। नलिन कुमार कतील ने बसनगौड़ा पाटिल पर डिसिप्लिनरी कमेटी से नोटिस जारी करने की भी पुष्टि की है। नलिन कुमार कतील ने ಕಾಂಗ್ರೆಸ್ ಅಲ್ಲಿ ಮಾತ್ರ ಬಿಜೆಪಿ ಇಲ್ಲ ಅಂತ, ಬಟ್ ಆರೋಪ ಇದೆ ವಿಜೇಂದ್ರ ಅವರು ಸಿಎಂ ಯಡಿಯೂರಪ್ಪ ಅವರ ಫ್ಯಾಮಿಲಿಯಿಂದ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ ಪಾರ್ಟಿಲಾಗಿರ್ಬೋದು, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ನಾವು ಪಾರ್ಟಿ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವ್ರು ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತನಾಗಿ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ರಾಜ್ಯದ ಉಪಾಧ್ಯಕ್ಷ ಸರ್ ರಮೇಶ್ ಜಾರಕಿಹೊಳಿ ಅವರು ಸರ್ ಸಿಂಧಿಗೆ ಬೈಲಿ ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಇಂದ ಪ್ರತಿಷ್ಠಿತರನ್ನ ನಾನು ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳ್ತಾರೆ ಸರ್. ನಿಜಾನ ಸರ್? ಖಂಡಿತ. ಈಗ 15-20 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅವಶ್ಯಕತೆಗಳಿಲ್ಲ. ಅವರೇ ಕೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಅವ್ರು ನಮ್ಮ ಪಾರ್ಟಿ ಬರ್ತೇವೆ ಅವಶ್ಯಕತೆಗಳಿಲ್ಲ. 3 ಚುನಾವಣೆಗಳು ವಿಧಾನಸಭೆ ಸ್ಪರ್ಧೆ ಮಾಡ್ತಾರೆ. ಪಾರ್ಟಿ ಈಗ ಯಾವುದೊಂದು ಯೋಚನೆ ಮಾಡಿದ್ದಾರೆ, ಚರ್ಚೆ ಮಾಡಿ ಆ ಕ್ಷೇತ್ರದಲ್ಲಿ ಶಿಸ್ತು ಸಮಿತಿ ನೋಟಿಸ್ ಕಳಿಸಿದೆ. ಅವ್ರಿಗೆ ಬಂದಾಗ ಅವರು ನ್ಯಾಯಾಲಯದಲ್ಲಿ ತೀರ್ಪಿನ ಆಧಾರದಲ್ಲಿ ನಮ್ಮ ಸರ್ಕಾರ ಅಂತ ವ್ಯಕ್ತಿಗಳ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಹಣಾನೆ ಕೊಡೋದು ರಾಜ್ಯ ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ನರೇಂದ್ರ ಮೋದಿ ಹೇಳಿದ್ದಾರೆ, ವಿಶೇಷ ಪಕ್ಷ ಮಂದಿರ ಸುಪ್ರೀಂ ಕೋರ್ಟ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿದ್ದು ಅಷ್ಟೇ ಮಾಡುವಂಥದ್ದು. ವಿಶೇಷ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಆ ಮಂದಿರ ಆಧಾರವಾಗಿರುವ ಮಂದಿರಗಳು ಹಣ ಕೊಟ್ಟರು ಆ ಟ್ರಸ್ಟಿಗೆ ಮಂದಿರ ಕಟ್ಟಿದ್ರು ಆ ಟ್ರಸ್ಟ್ ಸುಪ್ರೀಂ ಕೋರ್ಟ್ನ ಮೇಲೆ ಇಲ್ಲಿಯ ಸಂವಿಧಾನದ ಮೇಲೆ ಯಾರಿಗೆ ಗೌರವ ಇತ್ತು ಅವರು ಇದು ಸುಪ್ರೀಂ ಕೋರ್ಟ್ ಸರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ